ಸರಿ, ಮೊನ್ನೆ ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ NSUI ಕಾರ್ಯಕರ್ತರು ಅಂದರೆ ಕಾಂಗ್ರೆಸ್ ಸಪೋರ್ಟಿವ್ ಏನೋ ಒಂದು ಸಂಘಟನೆ ಇದೆ, ಅವರು ಹೋಗಿ ಚರಂತಿ ಮಠ ಅವ್ರ ಫೋಟೋ ಇರುವಂಥ ಪಾಂಪ್ಲೆಟ್ಸನ್ನು ಹಂಚಿದ್ದಾರೆ. BJPಗೆ ಓಟ್ ಹಾಕಿದರೆ ನಿಮ್ಮನ್ನ ಜೈಲಿಗೆ ಕಳಿಸ್ತಾರೆ, BJP ಓಟ್ ಹಾಕಿದರೆ ನಿಮ್ಮ ಲೈಫು ಕೊಲ್ಯಾಪ್ಸ್ ಆಗುತ್ತೆ, ನಿಮ್ಮ ಭವಿಷ್ಯ ಹಾಳಾಗುತ್ತೆ ಅಂತ ತಿಳ್ಕೊಂಡು ಆ ಒಂದು ವಿಚಾರದಾಗ ಸಾಕಷ್ಟು ಗಲಾಟೆ ಕೂಡ ಆಗಿರುವಂಥದ್ದು. ಇದು ಅತ್ಯಂತ ನಾಚಿಕೆಗೇಡಿ ವಿಷಯ. NSUI ತನ್ನ ಜನರ ಮತ ಬಿಡಬೇಕಾದ್ರೆ ಮನೆ ಹೋಗಿ ಕೈ ಮುಗಿದು ತಾವು ಮಾಡಿದ ಸಾಧನೆಗಳು, ತಾವು ಏನು ಜನರಿಗೆ ಕೊಟ್ಟಿವನಂಥದ್ದು ಹೇಳಬೇಕು ಹೊರತು ಚರಂತಿ ಮುಟ್ರೆ ವ್ಯಕ್ತಿಗತ ಅವಹೇಳನ ಮಾಡೋದು ಮತ್ತು ಅವ್ರ ಬಗ್ಗೆ ಅವಮಾನಕಾರಿಯಾಗಿ ಪ್ಯಾಂಪ್ಲೆಟ್ ಛಾಪಿಸೋದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ಮೊದಲು ಹಿಡಿದು ಗಾಂಧಿ ಮಾತು ಏನ್ರ ಅವರು ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಹಿಡಿದು ಇದೇ ದಂಧ ಮಾಡ್ಕೊತ ಬಂದವ್ರು. ಇನ್ನೊಂದು ಸರಿ, ಈಗ ಕುಟುಂಬ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಹೇಳಿದರು. ಒಂದು ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ಬಲವಾಗಿ ವಿರೋಧಿಸ್ತಾ ಇದ್ದರು, ಅದನ್ನು ಹೇಳ್ಕೊಂಡೇ ರಾಜಕಾರಣ ಮಾಡಿದರು. ಈಗ ಅವ್ರ ಮಗನ್ನು ಕೂಡ ತಂದು ತರೋದಷ್ಟೇ ಅಲ್ಲದೆ ವಸೂಲಿಗೆ ಇಳಿಸಿದ್ದಾರೆ, ವರ್ಗಾವಣೆ ದಂಧೆಗೆ ಇಳಿಸಿದ್ದಾರೆ ಅಂತ ಹೇಳ್ಕೊಂಡು ಕುಟುಂಬ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಏನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರಿ ಇದೆ. ನಾವು ನೋಡಿ, ನಾವು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳಿದ್ದೀವಿ, ನಿಮ್ಮ ಮಗ ಮತ್ತು ಇನ್ನೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ವಸೂಲಿಗೆ ಇಳಿದ್ಬಿಟ್ಟಾರೆ. ಇವತ್ತು ನೋಡಿ, ಸಣ್ಣ ಒಂದು BTDದು ಒಂದು ಸಣ್ಣ ಲೇಔಟು ಪರ್ಮಿಷನ್ ಬೇಕಾದರೆ ನಗರಾಭಿವೃದ್ಧಿ ಮಂತ್ರಿ ಬಳಿ ಹೋಗ್ಬೇಕು. ಆ ಪರಿಸ್ಥಿತಿ ಅಲ್ಲಿ ವಸೂಲಿ. ಈಗ ನಾನು 2018ರಿಂದ ಬಿಜಾಪುರ MLA ಇದ್ದೀನಿ. BDAದಲ್ಲಿ ಅಪ್ರೂವಲ್ ಆಗ್ತದೆ, ಫೈನಲ್ ಇತ್ತು. ಈಗ ನಾವು ಅಪ್ರೂವಲ್ ಮಾಡಿದ್ರು ಸಹ ಮಿನಿಸ್ಟ್ರಿಗೆ ಹೋಗ್ಬೇಕದು ಫೈಲ್. ಅಂದ್ರೆ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಾರೆ, 1 ಎಕರೆಗೆ ಇಷ್ಟು, 2 ಎಕರೆಗೆ ಇಷ್ಟು. ಈ ಮತ್ತು ಯಾವುದಾದ್ರೂ ಚೇಂಜ್ ಆಫ್ ಲ್ಯಾಂಡ್ ಇತ್ತಂದರೆ ಇದು ಎಲ್ಲ ನೇರವಾಗಿ ಸಿದ್ದರಾಮಯ್ಯನವರ ಚಿರಂಜೀವಿ ಅವ್ರು ಕೂಡಿ ಮಾಡ್ತಾಯಿದ್ದಾರೆ. ಎಲ್ಲ ಜಗಜ್ಜಾರಿ ಐತೆ. ನಾನೇನು ಹೇಳೋ ಪ್ರಶ್ನೆನೇ ಇಲ್ಲ. ಯಾರು ಕೇಳಿದ್ರು ಇವ್ರದ್ದೊಂದು ಟೀಮು, ಆ ಕಡೆ DK ಶಿವಕುಮಾರ್ ಟೀಮು ರೊಕ್ಕ ಹೊಡಿದು ಬಿಟ್ಟರೆ ಮತ್ತೆ ಏನು ಕಾಂಗ್ರೆಸ್ನಾಗ ಇವತ್ತು ಸರ್ಕಾರದಲ್ಲಿ ಏನೂ ಇಲ್ಲ. ಸರಿ, ಮೊನ್ನೆ ಕುಮಾರೇಶ್ವರ ಕ್ಯಾಂಪಸ್ನಲ್ಲಿ NSUI ಕಾರ್ಯಕರ್ತರು ಅಂದರೆ ಕಾಂಗ್ರೆಸ್ ಸಪೋರ್ಟಿವ್ ಏನೋ ಒಂದು ಸಂಘಟನೆ ಇದೆ, ಅವರು ಹೋಗಿ ಚರಂತಿ ಮಠ ಅವ್ರ ಫೋಟೋ ಇರುವಂಥ ಪಾಂಪ್ಲೆಟ್ಸನ್ನು ಹಂಚಿದ್ದಾರೆ. BJPಗೆ ಓಟ್ ಹಾಕಿದರೆ ನಿಮ್ಮನ್ನ ಜೈಲಿಗೆ ಕಳಿಸ್ತಾರೆ, BJP ಓಟ್ ಹಾಕಿದರೆ ನಿಮ್ಮ ಲೈಫು ಕೊಲ್ಯಾಪ್ಸ್ ಆಗುತ್ತೆ, ನಿಮ್ಮ ಭವಿಷ್ಯ ಹಾಳಾಗುತ್ತೆ ಅಂತ ತಿಳ್ಕೊಂಡು ಆ ಒಂದು ವಿಚಾರದಾಗ ಸಾಕಷ್ಟು ಗಲಾಟೆ ಕೂಡ ಆಗಿರುವಂಥದ್ದು. ಇದು ಅತ್ಯಂತ ನಾಚಿಕೆಗೇಡಿ ವಿಷಯ. NSUI ತನ್ನ ಜನರ ಮತ ಬಿಡಬೇಕಾದ್ರೆ ಮನೆ ಹೋಗಿ ಕೈ ಮುಗಿದು ತಾವು ಮಾಡಿದ ಸಾಧನೆಗಳು, ತಾವು ಏನು ಜನರಿಗೆ ಕೊಟ್ಟಿವನಂಥದ್ದು ಹೇಳಬೇಕು ಹೊರತು ಚರಂತಿ ಮುಟ್ರೆ ವ್ಯಕ್ತಿಗತ ಅವಹೇಳನ ಮಾಡೋದು ಮತ್ತು ಅವ್ರ ಬಗ್ಗೆ ಅವಮಾನಕಾರಿಯಾಗಿ ಪ್ಯಾಂಪ್ಲೆಟ್ ಛಾಪಿಸೋದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ಮೊದಲು ಹಿಡಿದು ಗಾಂಧಿ ಮಾತು ಏನ್ರ ಅವರು ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಹಿಡಿದು ಇದೇ ದಂಧ ಮಾಡ್ಕೊತ ಬಂದವ್ರು. ಇನ್ನೊಂದು ಸರಿ, ಈಗ ಕುಟುಂಬ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಹೇಳಿದರು. ಒಂದು ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ಬಲವಾಗಿ ವಿರೋಧಿಸ್ತಾ ಇದ್ದರು, ಅದನ್ನು ಹೇಳ್ಕೊಂಡೇ ರಾಜಕಾರಣ ಮಾಡಿದರು. ಈಗ ಅವ್ರ ಮಗನ್ನು ಕೂಡ ತಂದು ತರೋದಷ್ಟೇ ಅಲ್ಲದೆ ವಸೂಲಿಗೆ ಇಳಿಸಿದ್ದಾರೆ, ವರ್ಗಾವಣೆ ದಂಧೆಗೆ ಇಳಿಸಿದ್ದಾರೆ ಅಂತ ಹೇಳ್ಕೊಂಡು ಕುಟುಂಬ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಏನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರಿ ಇದೆ. ನಾವು ನೋಡಿ, ನಾವು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳಿದ್ದೀವಿ, ನಿಮ್ಮ ಮಗ ಮತ್ತು ಇನ್ನೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ವಸೂಲಿಗೆ ಇಳಿದ್ಬಿಟ್ಟಾರೆ. ಇವತ್ತು ನೋಡಿ, ಸಣ್ಣ ಒಂದು BTDದು ಒಂದು ಸಣ್ಣ ಲೇಔಟು ಪರ್ಮಿಷನ್ ಬೇಕಾದರೆ ನಗರಾಭಿವೃದ್ಧಿ ಮಂತ್ರಿ ಬಳಿ ಹೋಗ್ಬೇಕು. ಆ ಪರಿಸ್ಥಿತಿ ಅಲ್ಲಿ ವಸೂಲಿ. ಈಗ ನಾನು 2018ರಿಂದ ಬಿಜಾಪುರ MLA ಇದ್ದೀನಿ. BDAದಲ್ಲಿ ಅಪ್ರೂವಲ್ ಆಗ್ತದೆ, ಫೈನಲ್ ಇತ್ತು. ಈಗ ನಾವು ಅಪ್ರೂವಲ್ ಮಾಡಿದ್ರು ಸಹ ಮಿನಿಸ್ಟ್ರಿಗೆ ಹೋಗ್ಬೇಕದು ಫೈಲ್. ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಾರೆ, 1 ಎಕರೆಗೆ ಇಷ್ಟು, 2 ಎಕರೆಗೆ ಇಷ್ಟು. ಈ ಮತ್ತು ಯಾವುದಾದ್ರೂ ಚೇಂಜ್ ಆಫ್ ಲ್ಯಾಂಡ್ ಇತ್ತಂದರೆ ಇದು ಎಲ್ಲ ನೇರವಾಗಿ ಸಿದ್ದರಾಮಯ್ಯನವರ ಚಿರಂಜೀವಿ ಅವ್ರು ಕೂಡಿ ಮಾಡ್ತಾಯಿದ್ದಾರೆ. ಎಲ್ಲ ಜಗಜ್ಜಾರಿ ಐತೆ. ನಾನೇನು ಹೇಳೋ ಪ್ರಶ್ನೆನೇ ಇಲ್ಲ. ಯಾರು ಕೇಳಿದ್ರು ಇವ್ರದ್ದೊಂದು ಟೀಮು, ಆ ಕಡೆ DK ಶಿವಕುಮಾರ್ ಟೀಮು ರೊಕ್ಕ ಹೊಡಿದು ಬಿಟ್ಟರೆ ಮತ್ತೆ ಏನು ಕಾಂಗ್ರೆಸ್ನಾಗ ಇವತ್ತು ಸರ್ಕಾರದಲ್ಲಿ ಏನೂ ಇಲ್ಲ.